ಮೂಡಾ ಸೈಟ್ ಹಂಚಿಕೆ ಹಗರಣ ನಡೆದಿದೆ ಅನ್ನೋ ವಿಚಾರದಲ್ಲಿ ಪಾದಯಾತ್ರೆ ನಡೆಸ್ತಾ ಇರುವಂತಹ ದೋಸ್ತಿಗಳ ಪಾದಯಾತ್ರೆ ಕ್ಲೈಮ್ಯಾಕ್ಸ್ ಹಂತವನ್ನ ಇವತ್ತು ತಲುಪಿದೆ. ಇವತ್ತು ಹೈ ವೋಲ್ಟೇಜ್ ಸಮಾವೇಶದಲ್ಲಿ ಸರ್ಕಾರಕ್ಕೆ ಇನ್ಯಾವ ರೀತಿ ಚಾಟಿಯನ್ನ ದೋಸ್ತಿ ನಾಯಕರು ಬೀಸ್ತಾರೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿದೆ. 100ಕ್ಕೂ ಹೆಚ್ಚು ಕಿಲೋಮೀಟರ್ನ ಕ್ರಮಿಸಿ ಬರೋಬ್ಬರಿ 7 ದಿನಗಳಿಂದ ಈ ಪಾದಯಾತ್ರೆ ಸಾಗ್ತಾ ಇತ್ತು. ಸೊ ಹೋರಾಟ ಇಲ್ಲಿಗೆ ನಿಲ್ಲುತ್ತಾ, ಅಂದ್ರೆ ಇವತ್ತಿಗೆ ನಿಲ್ಲುತ್ತಾ, ಅಥವಾ ಇದು ಇನ್ನಷ್ಟು ಜೀವಂತವಾಗಿ ಇಡುವಂತಹ ಪ್ರಯತ್ನವನ್ನ ನಾಯಕರು ಮಾಡ್ತಾರಾ, ಹೇಗೆ ಅದನ್ನ ಹೋರಾಟವನ್ನ ಕೊಂಡು ಹೋಯ್ತಾರೆ ಅನ್ನೋದು ಕೂಡ ಪ್ರಶ್ನೆ ಆಗ್ತಾ ಇದೆ. ಸಮಾರೋಪ ಸಮಾರಂಭ ಇದು. ವರಿಷ್ಠರ ಸಮ್ಮುಖದಲ್ಲಿ ಯಾವ ವಾಗ್ದಾನವನ್ನು ಕೊಡ್ತಾರೆ, ಜೊತೆಗೆ ಈ ಮೂಡಾ ಕೇಸ್ ವಿಚಾರವನ್ನ ರಾಷ್ಟ್ರ ಮಟ್ಟಕ್ಕೂ ತಲುಪಿಸುವ ಕೆಲಸಕ್ಕೆ ಕೈ ಹಾಕ್ತಾರಾ ಅನ್ನೋದು ಸದ್ಯದ ಪ್ರಶ್ನೆ. ಇದಿಷ್ಟೇ ಅಲ್ಲದೆ ರಾಷ್ಟ್ರಪತಿಗಳ ಅಂಗಳಕ್ಕೂ ಕೂಡ ಮೂಡಾ ಚೆಂಡನ್ನ ಹಾಕುವಂತಹ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಅನ್ನೋದು ತಿಳಿದು ಬರ್ತಾ ಇದೆ. ಇದು ಹಗರಣನೇ ಅಲ್ಲ, 100 ಸುಳ್ಳು ಹೇಳಿ ಸತ್ಯ ಮಾಡಕ್ ಹೊರಟಿದ್ದಾರೆ. ಸರಿಯಪ್ಪ, ಬಿಜೆಪಿ ಅವ್ರಿಗೆ ನಮ್ಗೇನೋ ಬುದ್ಧಿ ಇಲ್ಲ, ನೀವ್ಯಾಕೆ ದಾರಿ ಯುದ್ಧಕ್ಕೂ ಬಾಬಾ ಬಡ್ಬೇಕು ಮುಂದೆ ಹೋಗ್ತಾನೆ ಇದ್ದೀರಲ್ಲ. ನಾವೆಲ್ಲ ಬೀದಿಗಿಳಿದು ಹೋರಾಟ ಮಾಡಿದಕ್ಕೋಸ್ಕರ ಈ ಅರ್ಶನ ಕುಂಕುಮದ್ದು 14 ಸೈಟು ಹಗರಣ ಆಗಿದೆ ಅಂತ ಸಿದ್ದರಾಮಯ್ಯನವರು ನಾನ್ ಕ್ಲೀನ್ ಅಂತಾರೆ. ನಿಮ್ಗೆ ಕ್ಲೀನ್ ಅಂತ ಯಾರು ಹೇಳ್ಬೇಕ್ರಿ? ಜನ ಹೇಳ್ಬೇಕು ಕ್ಲೀನ್ ಅಂತ. ಸಿದ್ದರಾಮಯ್ಯನವರು ತಾವೇನು ಅಕ್ರಮಗಳನ್ನ ಮಾಡಿಲ್ಲ, ತಾನು ನಿರಪರಾಧಿ ಅಂತೇಳಿ ತಮಗೆ ತಾವು ಸರ್ಟಿಫಿಕೇಟ್ ಕೊಡ್ಕೊಳ್ತಕ್ಕಂಥ ಕಾರ್ಯಕ್ರಮ ಜನಾಂದೋಲನ ಮಾಡ್ತಾ ಇರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳಿಗೆ ಈಗ ಸಮಯ ಹತ್ತಿರ ಬಂದಿದೆ, ರಾಜೀನಾಮೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ಕೊಡಬಹುದು. ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಅವರ ಕುಟುಂಬ ಇವತ್ತು ಮೂಡದ ಹಗರಣದಲ್ಲಿ ನೇರವಾಗಿ ಇವತ್ತೇನು ಆರೋಪಿಸ್ತಾಂದಲ್ಲಿ ನಿಂತಿದ್ದಾರೆ. ಜೊತೆಯಲ್ಲಿ ವಾಲ್ಮೀಕಿ ಸಮುದಾಯದಲ್ಲಿ ಯಾವ್ಯಾವ ರೀತಿ ಇವತ್ತು ದುರ್ಬಳಕೆ ಮಾಡಿದೆ ಅಂತಕ್ಕಂಥದ್ದು, ಇವೆಲ್ಲದರ ವಿರುದ್ಧವಾಗಿ ಇವತ್ತು ಇಡೀ ರಾಜ್ಯದ ಜನತೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೊಗಿಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಜನ ನಮ್ಮ ಜೊತೆಯಲ್ಲಿ ಹೆಜ್ಜೆ ಹಾಕ್ತಾ ಇದ್ದಾರೆ.